ಸೊ ಅಶ್ವಿನಿ ಅವ್ರಿಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಬಡವ ಗೆಲ್ಲಬೇಕು ಆದರೆ ಬಡವನ ಗೆಟಪ್ ಹಾಕ್ಕೊಂಡಿರೋರು ಗೆಲ್ಲಬಾರ್ದು ಬಿಗ್ ಬಾಸ್ನ ಯಾವತ್ತೂ ಕೂಡ ಅಂತ ಹೇಳ್ಬಿಟ್ಟು. ಬಡವ್ರಿಗೆ ಸಿಕ್ಕಿದ್ರೆ ಖುಷಿನೇ, ಅದೇ ಬಡವನ ಗೆಟಪ್ ಹಾಕಿರೋರು ಗೆಲ್ಲಬಾರ್ದು ಅಂತ. ಅಫ್ಕೋರ್ಸ್ ಗಿಲ್ಲಿ ಬಗ್ಗೆನೇ ಹೇಳಿರೋದು ಅವರು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ ಆ ಸ್ಟೇಟ್ಮೆಂಟ್ ಬಗ್ಗೆ? ಏನು ಹೇಳೋದು, ಗೆದ್ದಿದ್ದಾನೆ ಅಷ್ಟೇ. ಅವ್ನು ಗೆಲುವನ್ನು ಅವ್ನು ಎಂಜಾಯ್ ಮಾಡೋಕೆ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡೋದು ನಾನು. ಅವ್ನು ಗೆದ್ದವನೇ, ಅವ್ನ ಪಾಡಿಗೆ ಅವನವನೇ. ಅವ್ನು ನನ್ನ ತಂಟೆಗೆ ಬತ್ತಲ್ಲ, ನಾನು ಅವ್ನ ತಂಟೆಗೆ ಹೋಗ್ತಾ ಇಲ್ಲ. ಗೆಟಪ್ ಹಾಕೊಂಡನ ಗೆಲ್ಲಿ, ಬಡವ ಗೆದ್ರು ಗೆಲ್ಲಿ. ಯಾರು? ಗಿಲ್ಲಿಯವರು ನೀವು ಅಂದ್ಕೊಂಡಿದ್ರಿ ನಿಮ್ಮ ತಂಟೆಗೆ ಬತ್ತಿಲ್ಲ ಅಂತ, ಬಟ್ ನಿಮಗೆ ನಾಮಿನೇಟ್ ಮಾಡಿದ್ರು, ಒಂದು 2-3 ಸತಿ ನಾಮಿನೇಟ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ನಿಮ್ಗೆ ಅವಾಗ ಗೊತ್ತಾಗಲಿಲ್ಲ ಅವ್ರು. ಅದೇ ಆಟ. ಅದನ್ನ ಇವಾಗ ನಾನು ಫಸ್ಟ್ ಕ್ಯಾಪ್ಟನ್ ಆಗ್ಬೇಕಂದ್ರೆ ನನಗೆ 2 ಓಟ್ ಬಿದ್ದಿರಲಿಲ್ಲ. ಅದು ಮಲ್ಲಮ್ಮದೊಂದು, ಗಿಲ್ಲಿದೊಂದು. ಫಸ್ಟ್ ಕ್ಯಾಪ್ಟನ್ ಆಗ್ಬೇಕಂದ್ರೆ ವೋಟಿಂಗ್ ಇತ್ತು. ಓಕೆ, ಅವ್ನಿಗೆ ಅನಿಸಿಲ್ಲ ನಾನು ಕ್ಯಾಪ್ಟನ್ ಆಗಬೇಕು ಅಂದರೆ ದಟ್ಸ್ ಫೈನ್. ರಘುವಣ ಇವಾಗ ನನಗೆ ಇಷ್ಟ ಯಾರು ಅಂದರೆ ಅವ್ರಿಗೆ ಓಟ್ ಹಾಕ್ತೀನಿ. ಅಭಿ ಇದ್ದಿದ್ರೆ ಅಭಿಗೆ ಓಟ್ ಆಗ್ತಾಯಿದ್ದೆ, ಎಷ್ಟೇ ತಪ್ಪು ಮಾಡಿದ್ರು ಅಭಿಗೆ ಓಟ್ ಆಗ್ತದೆ. ಹಂಗೆ ರಘುವಣ ಅವ್ರಿಗೆ ಇಷ್ಟ, ಸೊ ಅವ್ನು ಓಟ್ ಹಾಕಿದ್ದಾನೆ, ಅದ್ರಲ್ಲಿ ತಪ್ಪೇ ಇಲ್ಲ. ಇವಾಗ ನನ್ನನ್ನು ನಾಮಿನೇಟ್ ಮಾಡ್ದೆ ಅಂತ ನಾನು ಒಮ್ಮೆ ಕೋಪ ಮಾಡ್ಕೊಂಡು, ನಾನು ಗಿಲ್ಲಿನ ಎಷ್ಟೊಂದು ಸತಿ ನಾಮಿನೇಟ್ ಮಾಡಿದ್ದೀನಿ. ಅವ್ನು ಪಾಪ ಒಂದು ಸತಿನೂ ನನ್ನ ಹತ್ರ ವಾಪಸ್ ಮಾತಾಡಿಲ್ಲ. ಪ್ರತಿಯೊಬ್ಬರ ಹತ್ರನೂ ವಾಪಸ್ಸು ಅಣ್ಣ ಅಂದ್ಕೊಂಡೆ ವಾಪಸ್ ಜೋರಾಗೆ ಮಾತಾಡ್ತಾನೆ. ನಾನು ಮಾತಾಡ್ದಾಗ ಮಾತ್ರ ಅವ್ನು ಯಾವತ್ತೂ ನನ್ನ ಹತ್ರ ವಾಪಸ್ ಜೋರಾಗಿ ಮಾತಾಡಿಲ್ಲ. ನಾನು ಅವ್ನ ಹೋಗಿ ಕೇಳಿದ್ದೀನಿ, ಯಾಕೆ ನಾನು ಮಾಡಿದ್ರೆ ನಾಮಿನೇಷನ್ ನೀನು ಯಾಕೆ ನನ್ನ ಹತ್ರ ವಾಪಸ್ ಮಾತಾಡಲ್ಲ ಅಂತ. ಅವ್ನು ಪರವಾಗಿಲ್ಲ ಅಣ್ಣ, ನಿಂಗೆ ಅನ್ಸಿದ್ದು ನೀನು ಕರೆಕ್ಟಾಗಿ ಹೇಳ್ತೀಯ ಅಂತ ಅಂದಿರ ಖುಷಿ ನನಗೆ. ಅವ್ನು ಎಷ್ಟು ನನಗೆ ರೆಸ್ಪೆಕ್ಟ್ ಮಾಡ್ತಾನೆ, ನಾನು ಅಷ್ಟೇ ಅವ್ನಿಗೆ ರೆಸ್ಪೆಕ್ಟ್ ಮಾಡ್ತೀನಿ. ಅವ್ನು ಗೆದ್ದಿರೋದಂತೂ ಖುಷಿ ಇದೆ ನನಗೆ. ಅಫ್ಕೋರ್ಸ್ ಗೆದ್ದಿರೋದಂತೂ ಖುಷಿ ಇದೆ. ಅವ್ರು ಮಾಸ್ಟರ್ ಮೈಂಡು ಬಿಡಿ. ನಿಮ್ಮನ್ನ ಮತ್ತು ಅಶ್ವಿನಿನ ಪದೇ ಪದೇ ಯಾಕೆ ನಾಮಿನೇಟ್ ಮಾಡ್ತಿದ್ರು ಅಂತ ಅಂದರೆ, ಎಲ್ಲೋ ಒಂದು ಕಡೆ ವುಮೆನ್ ಕಂಟೆಸ್ಟೆಂಟ್ ಈ ಸರಿ ಗೆಲ್ಬೋದು, ಅದಕ್ಕೆ ಡಿಸರ್ವ್ ಇರೋದೇ ಅಶ್ವಿನಿ ಅವರು. ಸೊ ಹೀಗಾಗಿ ಅವರು ಅಶ್ವಿನಿ ಅವ್ರನ್ನ ಎಷ್ಟು ಬೇಗ ಮನೆಯಿಂದ ಆಚೆ ಕಳಿಸ್ತೀನೋ ಅದರಲ್ಲಿ ನಾನು ಲೀಡಲ್ಲಿ ಬರ್ತೀನಿ ಅನ್ನೋದು ಅವ್ರ ತಲೆಯಲ್ಲಿತ್ತು. ಮತ್ತು ನೀವು ಜೊತೆಗೆ ನಿಮ್ಮದು ಅಷ್ಟೇ, ನಿಮ್ಮನ್ನು ಎಷ್ಟು ಬೇಗ ಆಚೆ ಕಳಿಸ್ತೀನಿ, ಅವ್ರಿಗೆಲ್ಲೋ ಒಂದು ಕಡೆ ಇದಿತ್ತು, ಥಾಟ್ ಇತ್ತು ಅಂತ ಅನಿಸುತ್ತೆ. ಅಂದರೆ ಸೋಬರಾಗಿ ಆಟ ಆಡ್ತಿದ್ದಾರೆ, ಯಾರನ್ನೂ ನೋವು ಮಾಡ್ತಾ ಇಲ್ಲ, ಯಾರಿಗೂ ಏನು ನೀವು ಬ್ಯಾಡ್ ವರ್ಡ್ಸ್ ಕೂಡ ಯೂಸ್ ಮಾಡಿಲ್ಲ, ಯಾರಿಗೂ ಯಾರ ಜೊತೆನೂ ಜಗಳನೂ ಮಾಡಿಲ್ಲ. ಅಫ್ಕೋರ್ಸ್ ಇಲ್ಲಿವರೆಗೂ ನೋಡ್ಕೊಂಬಂದಾಗ ಅಂಥವರೇ ಗೆದ್ದಿರೋದು ಜಾಸ್ತಿ ಬಿಗ್ ಬಾಸ್ನ. ಸೊ ಎಷ್ಟು ಬೇಗ ಧನುಷ್ ಅವರು ಆಚೆ ಹೋದರೆ ನನ್ನ ಜಾಗ ಸೇಫ್ ಆಗುತ್ತೆ ಅನ್ನೋದು ಅರ್ಥ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದರೆ, ಅಷ್ಟೊಂದು ಸ್ಮಾರ್ಟಾಗಿ ಆಟ ಆಡ್ತಾಯಿದ್ರು. ಆ ಥರ ಸ್ಮಾರ್ಟಾಗಿ ಆಡೋದ್ರಲ್ಲಿ ತಪ್ಪೇ ಇಲ್ವಲ್ಲ, ಅದು ಸ್ಟ್ರಾಟಜಿ ಅಲ್ವಾ. ಅವನು ಅಷ್ಟು ತಲೆ ಉಪಯೋಗಿಸಿ ಅಷ್ಟು ಆ ಥರ ಎಲ್ಲ ಯೋಚನೆ ಮಾಡಿದ್ರೆ ಇಟ್ಸ್ ಅ ಬ್ರಿಲಿಯಂಟ್. ಅವ್ನ ಸ್ಟ್ರಾಟಜಿ ಅದು ವರ್ಕ್ ಆಗಿದೆ. ಅಂದರೆ ನಾನು ಸ್ವಲ್ಪ ಬೇಗನೆ ಬಂದಿದ್ದರೆ ಅವ್ನ ಸ್ಟ್ರಾಟಜಿ ವರ್ಕ್ ಆಗಿರೋದೇನೋ. ಇಟ್ಸ್ ಓಕೆ. ನಾನು 6th ಪ್ಲೇಸ್ ಬಂದಿದ್ದೀನಿ, ಫಸ್ಟ್ ಫೈನಲಿಸ್ಟ್ ಆಗಿದ್ದೆ. ನನಗೆ ನನ್ನ ಆಟದ ಮೇಲೆ ನಂಗೆ ತುಂಬ ಅಂದರೆ ತುಂಬ ಖುಷಿ ಇದೆ, ತೃಪ್ತಿ ಇದೆ. ನಾನು ಹೆಂಗೆ ಅಂದ್ಕೊಂಡಿದ್ದೋ ಹಂಗೆ ಆಟ ಆಡಿದ್ದೀನಿ. ನಾನು ಹೇಗಿದ್ದೀನೋ ಹಾಗೇ ಇದ್ದೆ. ಅದನ್ನು ನೋಡಿ ತುಂಬ ಜನ ಇಷ್ಟಪಟ್ಟಿದ್ದಾರೆ, ನಂಗೆ ತುಂಬ ಜನ ಫೋನ್ ಮಾಡಿದರು. ಅದರಲ್ಲಿ ಖುಷಿ ಪಡ್ತೀನಿ.